ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತಿಸೋರ್ಗೆ ಯಾವಾಗ್ಲೂ ಕಣ್ ಮುಂದೆನೆ ಓಡಾಡ್ಕೊಂಡಿರ್ಬೇಕು. ಆಗ್ಲೇ ಪ್ರೀತಿನೂ ಜಾಸ್ತಿ ಆಗೋದು, ಪ್ರೀತಿ ಹೇಳ್ಕೋಬೇಕು ಅಂತಾನು ಅನ್ಸೋದು. ಹೇಗಾದ್ರೂ ಮಾಡಿ ನೀನು ಆ ಮಿನಿಸ್ಟ್ರು ಮನೆಗೆ ಹೋಗೋ ತರ ಇದ್ದಿದ್ರೆ ಯಾವಾಗ್ಲೂ ನೀನು ಅವನ ಜೊತೆ ಓಡಾಡ್ಕೊಂಡಿರ್ಬೋದಿತ್ತು. ಅಲ್ಲ, ನನ್ನ ಮಿನಿಸ್ಟ್ರು ಮನೆಗೆ ಏನಾದ್ರು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಆವಾಗ ಸುಬ್ಬು ಕಣ್ಮುಂದನೇ ಇರ್ಬೋದಲ್ವಾ, ಒಂದು ಜೊತೆನೇ ಇರ್ಬೋದು. ಆದರೆ ಈಗ ಮಿನಿಸ್ಟ್ರ್ ಮನೆಗೆ ನಾನು ಕೆಲ್ಸಕ್ಕೆ ಹೇಗೆ ಸೇರ್ಕೊಳ್ಳಿ? ಒಂದು ವೇಳೆ ಅವ್ರ ಮನೆ ಕೆಲ್ಸದೊಳಗೆ ಸೇರ್ಕೊಂಡ್ಬಿಟ್ರೆ ಚೆ ನಾನು ಅವ್ರ ಮನೆ ಕೆಲ್ಸದೊಳಗದ ಚಾನ್ಸೇ ಇಲ್ಲ. ಆದರೂ ಸುಬ್ಬು ಪ್ರೀತಿಗೋಸ್ಕರ ಸೇರ್ಕೊಂಡ್ರು ನನಗೆ ಕೆಲಸನೇ ಮಾಡಕ್ ಬರಲ್ವಲ್ಲ. ಅಯ್ಯೋ, ಒಂದು ವೇಳೆ ಈ ವಿಷಯ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಮುಗೀತು ಕತೆ. ಈಗ ಏನು ಮಾಡೋದು? ಮಿನಿಸ್ಟ್ರು PA ಏನೋ ಸೆಕ್ರೆಟ್ರಿನೋ ಆಗೋಣ ಅಂತ ಅನ್ಕೊಂಡ್ರೆ ನಾನೇನು ರ್ಯಾಂಕ್ ಸ್ಟೂಡೆಂಟು ಅಲ್ಲ. ಮತ್ತೆ ನಾನು ಹೇಗೆ ಸೇರ್ಕೊಳ್ಳೋದು ಅವ್ರ ಮನೆಗೆ? ಹಾ, ಮಿನಿಸ್ಟ್ರಿಗೆ ಅಸಿಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಓದಿರ್ಬೇಕು. ಅದೇ ಸುಬ್ಬುಗ್ PA ಆಗಿರ್ಬೇಕು ಅಂದ್ರೆ ಏನು ಓದಿರೋದು ಬೇಡ, ಅವ್ನು ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಆಗ ಅವನ ಜೊತೆ ಇದ್ದಂಗೂ ಆಗುತ್ತೆ, ಅವನ ಕಣ್ಣೆದ್ರಿಗೆ ಓಡಾಡ್ದಂಗೂ ಆಗುತ್ತೆ. ಹಾ, ಸುಬ್ಬು ಮಿನಿಸ್ಟ್ರ್ PA, ನಾನು ಸುಬ್ಬುಗೆ PA. ಆಹಾ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಹೇಳಿ ಮೇಡಮ್. ಸುಬ್ಬು, ನಿನ್ನಷ್ಟು ಪರ್ಫೆಕ್ಟ್ ಆಗಿ ಅಪ್ಪನ್ನ ಇನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಕಣೋ. ಎಲ್ಲ ನೀನ್ ಹೇಳ್ದಾಗೆ ಆಯ್ತು. ನಿನ್ ಐಡಿಯಾ 100% ವರ್ಕ್ ಆಯ್ತು. ಅಪ್ಪ ಅವ್ರಾಗ ಅವರೇ ಬಂದು ನಿನ್ ಸಾಲಿಗ್ರಾಮಕ್ಕೆ ಬರ್ಬೇಕು, ನೀನ್ ಬಂದ್ರೆ ನನಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಅವರು ಖುಷಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸುಬ್ಬು. ಅಬ್ಬಾ, ಈಗ ಸಮಾಧಾನ ಆಯ್ತು ಮೇಡಮ್. ಆದರೆ ಈ ಐಡಿಯಾ ಯಾವಾಗಲೂ ವರ್ಕೌಟ್ ಆಗಲ್ಲ ಮೇಡಮ್. ಇವಾಗೇನೋ ಟೈಮ್ ಚೆನ್ನಾಗಿದೆ, ಯಜಮಾನ್ರಿಗೆ ಕರಗಿದ್ದಾರೆ, ನಿಮ್ಮ ಮಾತು ಕೇಳಿದ್ದಾರೆ. ಆದರೆ ಇದೇ ನೆಪ ಇಟ್ಕೊಂಡು ಪದೇ ಪದೇ ನಾವು ಹೀಗೆ ಮಾಡಿದ್ರೆ ಯಜಮಾನ್ರ ಮನ್ಸ್ಕೊಂಡು ನೋವಾಗುತ್ತೆ ಮೇಡಮ್. ಅಯ್ಯಯ್ಯೋ ಇಲ್ಲ ಸುಬ್ಬು, ನನ್ಗೇನು ಅಷ್ಟು ಅತಿ ಆಸೆ ಇಲ್ಲ. ಈ ರೀತಿ ಆಗಾಗ ಸಿಗೋ ಖುಷಿನ ನೆಟ್ ಮಾಡ್ಕೊಂಡು ಒಂದಿಷ್ಟು ದಿನ ಕಳ್ತು ಬಿಡ್ತೀನಿ. ಆದರೂ ಯಜಮಾನ್ರ ಮಾತಿಗೆ ವಿರುದ್ಧವಾಗಿ ನಾನು ಬರಲ್ಲ ಅಂತ ಹೇಳ್ಬಿಟ್ರಲ್ಲ ಮೇಡಮ್, ಅಷ್ಟು ಧೈರ್ಯ ಹೇಗೆ ಬಂತು ನಿಮಗೆ? ಅಲ್ಲ, ನಾನೇನೋ ಐಡಿಯಾ ಕೊಟ್ಟೆ, ಆದರೆ ನೀವು ಅದನ್ನೆಲ್ಲ ಅಲ್ಲಿ ಹೋಗಿ ಹೇಳಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನನಗೂ ಡೌಟ್ ಇತ್ತು, ಆದರೂ ಹೇಳ್ಬಿಟ್ಟಿದ್ದೀರಲ್ಲ ಮೇಡಮ್ ನೀವು. ನನಗಷ್ಟು ಧೈರ್ಯ ಬರೋಕ್ಕೆ ಕಾರಣನೇ ನೀನು ಸುಬ್ಬು. ನೀನು ನನ್ನ ಜೊತೆಲಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಗೆಲ್ತೀನಿ. ಯಾಕೆ ನಗ್ತಿದ್ಯಾ ಸುಬ್ಬು? ಮೇಡಮ್, ನನ್ನ ಜೊತೆಗಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಗೆಲ್ತೀನಿ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಆದರೂ ಇಷ್ಟು ವರ್ಷ ಎಕ್ಸಾಮಲ್ಲಿ ಯಾಕೆ ಫೇಲ್ ಆದ್ರಿ ಮೇಡಮ್? ಅಲ್ಲ, ನಿಮಗೆ ಎಕ್ಸಾಮಿಗೆ ನಾನೇ ಡ್ರಾಪ್ ಮಾಡ್ತಾ ಇದ್ದೆ, ನೀವು ಮಾಡೋ ಪೂಜೆಗಳಿಗೆಲ್ಲ ನಾನೇ ಹರಕೆ ಕುರಿಯಾಗಿದ್ದೆ, ಅಷ್ಟಾದರೂ ಫೇಲ್ ಆದ್ರಲ್ಲ ಯಾಕೆ ಮೇಡಮ್? ಕಿರಿಕ್ ಸುಬ್ಬು, ನಾನೇನೋ ಖುಷಿಯಿಂದ ನಿನ್ನ ಹೊಗಳ್ತಿದ್ರೆ ನೀನು ನನ್ನ ಹೀಯಾಳಿಸ್ತಿದ್ಯಾ? ನಾನು ಎಕ್ಸಾಮಲ್ಲಿ ಫೇಲ್ ಆಗಿದ್ದು ನನ್ನ ದಟ್ಟತನದಿಂದ, ಆದ್ರೆ ಈ ಐಡಿಯಾ ವರ್ಕ್ ಆಗಿದ್ದು ನಿನ್ ಜಾಣತನದಿಂದ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಎಂಥದ್ದು ಇಲ್ಲ. ನಾನು ಅಪ್ಪನ ಮುಂದೆ ಧೈರ್ಯವಾಗಿ ಮಾತಾಡಿರ್ಲಿಲ್ಲ ಅಂತಿದ್ರೆ ನೀನ್ ಏನೇ ಐಡಿಯಾ ಕೊಟ್ಟಿದ್ರು ಅದೆಲ್ಲ ತುಸ್ಸೆ. ಐಡಿಯಾ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದ್ರ ಪ್ರಕಾರ ಏನು ತಪ್ಪಾಗದೆ ಇರೋ ತರ ನಡ್ಕೊಳ್ಳೋದು ದೊಡ್ಡ ವಿಷಯ. ಹೌದು ಮೇಡಮ್, ಎಕ್ಸಾಮ್ಗೆ ಓದೋದು ದೊಡ್ಡ ವಿಷಯ ಅಲ್ಲ, ಓದಿರೋದನ್ನ ತಪ್ಪಿಲ್ದೆ ಬರೆಯೋದಿದೆಯಲ್ಲ ಅದು ದೊಡ್ಡ ವಿಷಯ. ಸುಬ್ಬು, ಗಪ್ಪು ಸುಬ್ಬು, ನೋಡು ನೋಡು, ಹೋಗಿ ಬಂದು ನನ್ನ ಎಕ್ಸಾಮ್ ವಿಷಯನ ಯಾಕೆ ಹೇಳಿದ್ಯಾ ನೀನು? ಈ ಸಲ ಮತ್ತೆ ಎಕ್ಸಾಮ್ ಬರ್ದಿದ್ದೀನಲ್ಲ, ಖಂಡಿತ ಪಾಸ್ ಆಗ್ತೀನಿ. ಹಾಗೇನಾದ್ರು ನಾನು ಪಾಸ್ ಆದ್ರೆ ದೇವ್ರಿಗೆ ನಿನ್ನ ಹತ್ರನೇ ಉರುಳು ಸೇವೆ ಮಾಡಿಸ್ತೀನಿ, ನೋಡ್ಕೊ. ಅಯ್ಯಯ್ಯೋ, ಎಕ್ಸಾಮ್ ನಿಮ್ಮದು ಉರುಳು ಸೇವೆ ನಂದ ಮೇಡಮ್? ಆಯಿತು, ನಾನು ನಿನ್ನ ಮೇಲೆ ಎಕ್ಸಾಮ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಓಕೆನಾ? ಹಂಗ್ ಬಾ ದಾರಿಗೆ. ಅದು ಸರಿ, ಸಾಲಿಗ್ರಾಮದಿಂದ ಯಾರೋ ಪೂಜೆ ಹೇಳ್ಕೊಡಕ್ ಬರ್ತಾರೆ ಅಂದ್ರಲ್ಲ, ನೀವು ಪೂಜೆಗೆ ಪ್ರಿಪೇರ್ ಆಗಿ ಮೇಡಮ್. ಅವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳಿ ಮೇಡಮ್, ತುಂಬಾ ದೊಡ್ಡದಾಗಿ ನಡೆಯೋ ಪೂಜೆ, ನೀವು ಅದಕ್ಕೆ ಪ್ರಿಪೇರ್ ಆಗ್ಬೇಕು ಇವಾಗ. ಹೌದು ಸುಬ್ಬು,
ಅವ್ರು ಬರ್ತಿರೋದು ನಮ್ಮ ಅಮ್ಮನ ಊರಿಂದ. ಅದೇ ಖುಷಿ ನನಗೆ. ಅವ್ರ ಮೂಲಕನಾದರೂ ಅಮ್ಮನ ಬಗ್ಗೆ ಏನಾದರೂ ತಿಳ್ಕೊಬೋದಾ ನೋಡ್ತೀನಿ. ಸರಿ ಮೇಡಮ್, ಎಲ್ಲ ಸರಿ ಹೋಗುತ್ತೆ. ನೀವೀಗ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಸುಬ್ಬು. ನನ್ನ ಐಡಿಯಾ ಏನೋ ಕರೆಕ್ಟ್ ಆಗಿದೆ, ಆದ್ರೆ ಸುಬ್ಬು PA ಆಗೋದಕ್ಕೆ ಏನಾದ್ರೂ ಓದಿರ್ಬೇಕಾ, ಇಲ್ಲ ಏನಾದ್ರೂ ಕೆಲಸ ಕಲ್ತಿರ್ಬೇಕಾ? ಇದನ್ನೆಲ್ಲ ನಾನು ಯಾರ ಹತ್ರ ಕೇಳಲಿ? ಹಾ, ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ಸುಬ್ಬು ಹತ್ರನೇ ಕೇಳ್ಬಿಡೋಣ. ಸುಬ್ರಹ್ಮಣ್ಯ, ಪಾಪ ಏನಪ್ಪ, ಬಿರುಗಾಳಿ ಬಂದಾಗ ಸದ್ದು ಗದ್ದಲ ಇಲ್ಲದೆ ಸೈಲೆಂಟಾಗಿ ಬರುತ್ತೇನೋ. ಅಂಥದ್ರಲ್ಲಿ ಮನೆಯೊಳಗೇ ಬಿರುಗಾಳಿ ಇಟ್ಕೊಂಡಿದ್ದೀವಿ, ನಾವೇನು ಮಾಡೋಕ್ಕೆ ಸಾಧ್ಯ ಹೇಳು? ಕೆಲಸ ಮಾಡಿ ತಣ್ಣದು ಬಂದಿರ್ತಾನೆ, ಮನೆಗೆ ಬಂದಮೇಲೆ ನೆಮ್ಮದಿಯಾಗಿ 2 ತುತ್ತು ತಿನ್ನೋಕ್ಕಾಗಿಲ್ಲ ಅಂದಮೇಲೆ ಇನ್ಯಾಕ್ರಿ ದುಡಿಬೇಕು ಇವನು? ಅದನ್ನೇ ಹೇಳ್ತಾ ಇದ್ದು ಕಣೆ, ಸದ್ದು ಗದ್ದಲ ಇದ್ದಿದ್ದೆ, ಅದೆಲ್ಲ ಕಿವಿಲಿ ಕೇಳಿಸ್ಕೋಬಾರ್ದು, ಮನಸ್ಸಿಗೆ ಹಚ್ಕೋಬಾರ್ದು. ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೇಕು ಕಣೆ. ಈಗ ಏನಾಯಿತು ಅಂತ ನೀವಿಬ್ರು ಈ ಥರ ಮಾತಾಡ್ತಾ ಇದ್ದೀರಾ? ಕಾಂತ ಮತ್ತೆ ಮಾತಾಡೋದು ಹಾಗೆ ಅಂತ ನನಗೆ ಗೊತ್ತು. ಆದರೂ ಅವ್ರು ಮಾತಾಡುವಾಗ ಆ ಕ್ಷಣಕ್ಕೆ ನನಗೂ ಬೇಜಾರಾಗುತ್ತೆ. ಅಲ್ಲ, ಈಗ ನಾನು ಅದಕ್ಕೋಸ್ಕರ ಊಟ ಬಿಟ್ಟು ಬಂದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಂಗೆ ನಿಜವಾಗ್ಲೂ ಹಸಿವಿಲ್ಲ. ಹೂನಪ್ಪ, ನಿನಗೆ ಅಶ್ವಿಲ್ಲ ಅಂತ ಊಟ ಬಿಟ್ಟು ಬಂದೆ, ಆದರೆ ಎತ್ಕರ್ಲು ಕೇಳಬೇಕಲ್ಲ. ಮನೇಲಿ ಎಲ್ರಿಗೂ ಅಡುಗೆ ಮಾಡುವಾಗ ನಮ್ಮ ಸುಬ್ರಹ್ಮಣ್ಯನಿಗೆ ಇದು ಮಾಡಿದ್ರಿಷ್ಟ ಅದು ಮಾಡಿದ್ರಿಷ್ಟ ಅಂತ ಎಷ್ಟು ಆಸೆಯಿಂದ ಮಾಡಿರ್ತೀನಿ. ಮನೇಲಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಮಲಗಿರುವಾಗ ನೀನು ಹಸ್ಕೊಂಡು ಮಲ್ಕೊಂಡ್ರೆ ನಾನು ಹತ್ಕೊಂಡು ಮಲ್ಕೋಬೇಕಾಗುತ್ತೆ ಅಷ್ಟೇ. ತಾಯಂದ್ರಿಗೆ ಮಗ ಎಷ್ಟು ದುಡಿತಾನೆ, ಮನೆಗೆ ಏನೇನೆಲ್ಲ ತಂದಾಗ್ತಾನೆ ಅನ್ನೋದಕ್ಕಿಂತ ಊಟ ತಿಂಡಿ ಚೆನ್ನಾಗಿ ಮಾಡೋದನ್ನ, ನಿದ್ದೆ ಮಾಡೋದನ್ನ ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಇರುತ್ತೆ. ಅದರಲ್ಲೂ ನೀನು ಕೇಳಬೇಕಾ? ಬಾಯಿ ಬಿಟ್ರೆ ಊಟ ತಿನ್ಸೋಕೆ ಬರ್ತೀಯಾ? ಕೊಡಿ, ಏ ಇರೋ ಮಗನೇ, ಕೈ ತೊಳೆದಿದ್ಯಾ? ನಿನಗೆ ತಿನ್ನಿಸ್ಬೇಕು ಅಂತಲೇ ನಾನು ಕೈ ತೊಳ್ಕೊಂಬಂದೀನಿ. ಇರು. ಏನಿದು? ಸುಬ್ಬು ಆನ್ಲೈನಲ್ಲೂ ಇಲ್ಲ, ಬ್ಲೂಟಿಕ್ಕು ಬಂದಿಲ್ಲ. ಹಾಗಿದ್ರೆ ಅವನಿನ್ನೂ ಮೆಸೇಜೇ ನೋಡಿಲ್ಲ. ಸುಬ್ಬು, ಬೇಗ ಮೆಸೇಜ್ ನೋಡು ಸುಬ್ಬು. ಇದೇನಿದು? ಕನ್ಸಲ್ಲಿ ಅಮ್ಮ ಬರ್ಲಿ ಅಂತ ನೆನ್ಸ್ಕೊಂಡು ಮಲ್ಕೊಂಡ್ರೆ ಕನ್ಸಲ್ಲಿ ಸುಬ್ಬು ಬರ್ತಿದ್ದಾನೆ. ಅವನಿಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಅವನಾಗ ಬರ್ಬೇಕು ನನ್ನ ಕನ್ಸಲ್ಲಿ. ಈಗ ನಿದ್ದೆ ಹೋಯ್ತು, ಏನ್ ಮಾಡ್ಲಿ? ಸುಬ್ಬುಗೆ ಮೆಸೇಜ್ ಮಾಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.